ಲೇ ಮೀನಾ, ವೆಂಕಟರಮಣ ಎಲ್ಲೇ? ತಿರುಪ್ತಿಲಿದ್ದಾನೆ. ಹಾ, ತಿರುಪ್ತಿಲಿದ್ದಾನೆ. ತಿರುಪಟೂರ್ನಲ್ಲ, ಅವನಿಗೇನೆ ಕೆಲ್ಸ? ಲೇ ಕಮಲಿ, ಮೀನಾ ದೊಡ್ಡಮ್ಮನ ಮಗ ವೆಂಕಟರಮಣ ಬರ್ಲಿಲ್ವೇನೆ? ಇಲ್ಲ. ಮತ್ತೆ ನೀವಿಬ್ರೆ ಅದ್ ಹೇಗೆ ಬಂದ್ರಿ? ಬಸ್ನಲ್ಲಿ. ಲೋ ಸುಬ್ಬು, ಹುಡುಗರ ಜೊತೆ ವೆಂಕಟರಮಣ ಬರ್ಲಿಲ್ವೇನೋ? ಇಲ್ಲ. ಆ ಏನೇ ಮೀನಾ, ಜೊತೆ ಯಾರು ಇಲ್ದೆ ನೀವಿಬ್ರೆ ಗಂಡು ಬೀರಿಗಳ ತರ ಬಸ್ನಲ್ಲಿ ಬಂದ್ಬಿಟ್ರಲ್ಲ, ನಿಮ್ಗೆ ಹೇಳೋರ್ ಕೇಳೋರು ಯಾರು ಇಲ್ವೇನೆ? ಏ ಮೂದೇವಿ ಬೊಗಳೆ, ನೀವಿಬ್ರೆ ಅದ್ ಹೇಗ್ ಬಂದ್ರೆ? ಬಸ್ನಲ್ಲಿ ಬೇಜನ್ ಜಾಗ ಇತ್ತು, ಕೂತ್ಕೊಂಡ್ ಬಂದ್ವಿ. ಏ ನನಗೆ ಅದು ಉತ್ತರ ಕೊಡ್ತೀಯೇನೆ? ಹೆಣ್ಣಾಗಿ ಹುಟ್ಟಿದ ಮೇಲೆ ನಾಚಿಕೆ ಭಯ ಭಕ್ತಿ ಇರ್ಬೇಕು ಕಣೆ. ಬಸ್ನಲ್ಲಿ ಹುಲಿ ಕರಡಿ ಸಿಂಹಗಳೇನಿರ್ಲಿಲ್ಲ ಹೆದರ್ಕೊಳ್ಳೋದಿಕ್ಕೆ. ಭಯ ಅಂತೆ ಭಯ, ಅದೆಲ್ಲ ನಿಮ್ ಕಾಲದಲ್ಲಿ ಆಯ್ತು, ಈಗಲ್ಲ. ಬಾಯ್ ಮುಚ್ಚ. ನನ್ನ ಮಗನ್ ಕೊಚ್ಚ ಹಾಕ್ಬಿಡ್ತೀನಿ. ಅವನ ಅಯ್ಯನ್ ಕತ್ತರ್ಸ್ ತುಂಡ್ ಮಾಡಿ ಬಿಸಾಕ್ಬಿಡ್ತೀನಿ. ನನ್ ಭಾವನೆಂಟ ಸ್ವಂತಿ ಅಂಟಿ ತಮ್ಮ ಹಿಂಗ್ ಮಾಡ್ದ ಅಂದ್ರೆ ನೆಮ್ತಿರ ಸಾರ್. ಪಿಕ್ಚರ್ ತೆಗೆಯೋಣ ಅಂತ ಹೇಳಿ ನನ್ ಜೀವನೇ ತೆಗೆದ್ಬಿಟ್ಟ ಸಾರ್. ವ್ಯಾಪಾರದಲ್ಲಿ ಹೆಂಗೋ ಲಾಭ ಮಾಡಿ 2 ಲಕ್ಷ ಮಡಗಿದ್ದೆ, ಅದನ್ನು ಮೊಳಗಿಸ್ದ. ನಮ್ಮ 5 ಬಿಲ್ಡಿಂಗ್ ಇತ್ತು ಸಾರ್, ಅದನ್ನು ಮಾರಿಸ್ದ. 10 ಬಸ್ ಇತ್ತು ಸಾರ್, ಅದನ್ನು ಮಾರಿಸ್ದ. ನನ್ನ ಹೆಂಡತಿ ತಾಳಿ ಬಂಗಾರ ಎಲ್ಲ ಮಾರಿಸ್ದ ಸಾರ್. ಎಲ್ಲ ಹೋಗ್ಲಿ ಸಾರ್, ಚಿಲ್ಲಿನಲ್ಲಿ ಕಟ್ಟಿಸ್ಕೊಂಡಿದ್ದೆ ಸಾರ್. ನಾನು ಪಿಕ್ಚರ್ ತೆಗಿಯಕ್ ಸಾಲ ಕಟ್ಟೋನು, ಅದನ್ನು ಕಿತ್ಕೊಂಡು ಹೋದ ಸಾರ್. ಹೌದಾ? ನನ್ ದುಡ್ನಾಗ ಮಜಾ ಮಾಡಿ ಚಿಂದಿ ಉಡಾಯಿಸ್ಬಿಟ್ಟ ಸಾರ್. ನನ್ ಮಾತ್ರ ಏನು ಯೂನಿಟ್ನಾಗ ಒಬ್ಬರನ್ನ ಬಿಡ್ನಿಲ್ಲ ಸರ್. ಹೀರೋಯಿನ್ ಅವ್ರ ಅಕ್ಕನ ಜೂನಿಯರ್ ಆರ್ಟಿಸ್ಟ್ ಕೊನೆಗೆ ನಂಗೂ ಆಗ್ತಾ ಸರ್ ಟೋಪಿನ. ನನ್ ಸಂಸಾರ ಸರ್ವನಾಶ ಮಾಡ್ಬಿಟ್ಟ ಸರ್. ಆಮೇಲೆ ಬೆಂಜ್ ಕಾರ್ ಬಿಟ್ಟು ಇಳಿತಿರಲಿಲ್ಲ ಸರ್ ನಾನು. ನನ್ನ ಆಟೋ ಡ್ರೈವರ್ ಮಾಡ್ಬಿಟ್ಟ. ಆದ್ರೆ ನಾನು ಅವನ್ ಬಿಡಾಕಿಲ್ಲ. ಅವನ್ ಮನೆ ಬೆಂಕಿ ಹಚ್ತೀನಿ, ಅವನ್ ಕೊಚ್ಚ ಹಾಕ್ಬಿಡ್ತೀನಿ. ನಿಲ್ಸಪ್ಪ, ಮೀಟರ್ ಎಷ್ಟಾಯ್ತು? ಯಾರ್ ಮೀಟ್ರಿಗೆ 100 ರೂಪಾಯಿ ಲೆಕ್ಕದಲ್ಲಿ 100 ಜನ ಡಾನ್ಸ್ ಮಾಡೋ ಹುಡುಗಿರ್ಗೆ ಕಾಚಾ ಬಾಡಿ ಹೊಲ್ಸೋದಕ್ಕೆ 200 ಮೀಟರ್ ಬಟ್ಟೆ, ಒಟ್ಟಿಗೆ ಎಷ್ಟಾಯ್ತು ಲೆಕ್ಕ ಹೇಳಿ. ಆಮೇಲಿಂದ ಹೀರೋಯಿನ್ಗೆ 100 ಸೀರೆ, ಹೀರೋಗೆ 50 ಜೊತೆ ಸೂಟು, ಅದ್ರ ಲೆಕ್ಕನೇ ಬೇರೆ. ಹೀರೋಯಿನ್ ಮೊದ್ಲುಗೊಂಡು ಜೂನಿಯರ್ ಆರ್ಟಿಸ್ಟ್ ತನಕ ಸಿನಿಮಾ ಬಟ್ಟೆ ಹಾಕೊಂಡು ಹೋದವರು ಒಬ್ರು ವಾಪಸೆ ಕೊಡ್ಲಿಲ್ಲ ಸರ್. ನೋಡಿ ಸರ್, ಅದ್ರಲ್ಲೇ 3 ಲಕ್ಷ ಹೊಂಟೋಯ್ತಾ ಸರ್. ಅಣ್ಣ, ನಿಮ್ ಭಾವನೆಂಟ ಇಲ್ಲೇ ಒಂದು ಹೊಸ ಮನೆ ತಗೊಂಡವನೆ, ಗೊತ್ತಿಲ್ವಾ ಸರ್? ಅವನಿವತ್ ನರ್ಕಕ್ಕೆ ಹೋದ್ರು ನಾನು ಅವನ್ ಬಿಡಾಕಿಲ್ಲ. ಬರ್ತೀನಿ ಸರ್, ಬರ್ತೀನಿ. ದುಡ್ಡು ಇಸ್ಕ್ರು ಲೂಸು ಅಶೋಕ ತಾಮಟೆ ಬಡಿಯರಲ್ಲ ಸಿನಿಮಾ ತೆಗೆ ಕೊಂಡ್ರೆ ಹಿಂಗೆ ಆಗೋದು. ನಡಿ ಹೋಗವ. ಬರ. ಹಾಯ್ 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 ಬೊಂಬಾಟ್. ನಮ್ಮ ಅಪ್ಪ ಜೀವನದಲ್ಲಿ ಮಾಡಿರೋ ಒಂದೇ ಒಂದು ಒಳ್ಳೆ ಕೆಲಸ ಅಂದ್ರೆ ಬೆಂಗಳೂರಿನಲ್ಲಿ ಈ ಬಂಗ್ಲೆ ಕೊಂಡ್ಕೊಂಡಿತ್ತು. 20 ಲಕ್ಷ ಕೊಟ್ರೆ ಏನಂತೆ? ವಾ, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಫ್ಯಾಂಟಾಸ್ಟಿಕ್. ತಲೆ ಬಾಬಾ. ಉಪ್ಪಿನಕಾಯಿ ಏನ್ ರುಚಿಯಾಗಿದೆ ಅಂತ್ಯಾ? ಕತ್ತಂದಿರ ಉಪ್ಪಿನಕಾಯಿ ಸಂದಾಗಿಲ್ದ ಇರ್ತದ. ಹೋಗಿ, ನಾನೇನ್ ಕಳ್ತನ ಮಾಡಿಲ್ಲ. ಬಿಡಿ ಮಾವನ್ಕಾಯಿ, ಎಷ್ಟು ರುಚಿಯಾಗಿದೆ ಕಣೆ. ಬಲ್ತಿರೋ ಕಾಯಿ ರುಚಿ ನಿಮಗ್ ಗೊತ್ತಿಲ್ಲ ಬಿಡಿ. ಸ್ವಲ್ಪ ನನ್ ಕೈಲಾಗಲ್ಲ. ಈ ಮನೆ ಕ್ಲೀನ್ ಮಾಡೋ ಹೊತ್ತಿಗೆ ನನ್ ಕೈ ಕಾಲೆಲ್ಲ ಬಿದ್ದೋಯ್ತದೆ. ಅಶೋಕ, ಕಣ್ ಮುಚ್ಚಿದ್ರೆ ಸಾಕು, ಬಸ್ನ ಸಿಕ್ಕಿಲ್ಲಲ್ಲ ನನ್ ರಂಬೆ ನನ್ ಕಣ್ ಮುಂದೆನೆ ಕುಣಿತಾವಳೆ. ಯಾವ ರಂಬೆ? ನಿನ್ ರಂಬೆಲ್ಲ ಬಿಡು, ನನ್ ಕಮ್ಲಿ ನನ್ ಯೋಜನೆಗೆ ಕೊರ್ಕೊಂಡು ಎಲ್ಲವಳು. ಅವಳ ಎಕಡ ತಗೊಂಡು
ಮೆಜೆಸ್ಟಿಕ್ ಸರ್ಕಲ್ ಹತ್ರ ನಿನಗೋಸ್ಕರ ಕಾಯ್ತಿದ್ದಾಳೆ, ಹೋಗ್ತೀಯಾ? ಅಶೋಕ, ನನ್ ಕಂಬ್ಳಿ ಎಕ್ಕಡ ತಗೊಂಡ್ ಹೊಡೆದ್ರು ಸೈ ಹೊಡೆಸ್ಕೊತೀನಿ. ನಾನಂತೂ ಇನ್ಮೇಲೆ ಅಪ್ಪ ಹೇಳಿದಾಗ ಈ ಮನೆ ಕಾಯ್ಕೊಂಡು ಹಾಯಾಗಿದ್ಬಿಡ್ತೀನಿ. ಹೇಗಿದ್ರು ಅಡ್ಗೆ ಮಾಡೋದಿಕ್ಕೆ, ಬಟ್ಟೆ ಒಗೆಯೋದಿಕ್ಕೆ ನೀನ್ ಇದ್ದೇ ಇದೆಯಲ್ಲ. ಅದಕ್ ಮಾತ್ರವ ಯಜಮಾನ್ರು ನನ್ನ ಇಲ್ಲಿ ಕಳ್ಸಿರೋದು. ಈ ವರ್ಷದ ಕೊನೆಗೆ ನಿಂಗೆ ಊರ್ನಾಗೆ ಹುಡುಗಿ ಮದುವೆ ಮಾಡ್ತಾರೆ. ಅಲ್ಲಿ ಗಂಟ ಈ ಬಂಗ್ಲೆ ಕಾಯ್ಕೊಂಡು ನನ್ನ ಮಗ ದಾರಿ ತಪ್ಪದಂಗ್ ನೋಡ್ಕೊ ಅಂತ ನನ್ ಕಳ್ಸವ್ರೆ, ಗೊತ್ತಾ? ಗೊತ್ತು. ಯಾರಾದ್ರೂ ಸರಿ ದಾರಿಲಿ ಹೋಗ್ತಿದ್ರೆ ಅವ್ರನ್ನ ದಾರಿ ತಪ್ಪಿಸಿ ಹಳ್ಳ ತೂಗ್ತೇನೆ ನೀನು. ಹೋಗ, ಮನೆಯೆಲ್ಲ ಕ್ಲೀನ್ ಮಾಡಾಯ್ತಲ್ಲ, ಅಂಗಡಿಗೆ ಹೋಗಿ ಸಾಮಾನ್ ತಗೊಂಡ್ ಬಾ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಅಜ್ಜಿ ಅಜ್ಜಿ, ದೊಡ್ಡಮ್ಮ ನಿನ್ಗೆ ಅಂತ ನಿಪ್ಪಟ್ಟು, ಬೂಂದಿ, ಮೈಸೂರು ಪಾಕ್ ಎಲ್ಲ ಮಾಡಿ ಕಳಿಸಿದಾಳೆ. ತಗೊಳಜ್ಜಿ, ಕೋಪ ಮಾಡ್ಕೋಬೇಡ, ತಗೊಳಜ್ಜಿ. ಬಾಯ್ ಮುಚ್ಚ ಬೋಸುಡೆ, ನನ್ಗೆ ಇವತ್ತು ಏಕಾದಶಿ. ಪರವಾಗಿಲ್ಲ ಬಿಡಜ್ಜಿ, ಏಕಾದಶಿ ತಿಂಗಳು ಒಂದ್ಸಲ ಬರುತ್ತೆ. ಈ ನಿಪ್ಪಟ್ಟು, ಮೈಸೂರು ಪಾಕು ನಿನ್ಗೆ ಯಾರು ತಂದು ಕೊಡ್ತಾರೆ ಹೇಳು? ನಾನ್ ತಮಾಷೆ ಮಾಡ್ತೇನೆ. ಸೊಂಟ ಮುರಿತೀನಿ. ಎಲ್ಲ ಬರೀ ನಾಟಕ. ಇವತ್ ರಾತ್ರಿಗೆ ಮಜಾ ನೋಡಿವ್ರಂತೆ. ಏನ್ ಮಜಾ ನೋಡಿವ್ರಂತೆ? ಅಯ್ಯಯ್ಯೋ ಅಪ್ಪ, ನಾ ಸತ್ತೆ. ಈ ಹಲ್ಲೋ ತಡಿಯಕ್ ಆಗಲ್ವಲ್ಲಪ್ಪ. ಅಮ್ಮ, ಅಯ್ಯಯ್ಯೋ ತಡಿಯಕ್ ಆಗಲ್ವಲ್ಲಪ್ಪ. ಅಲ್ಲೋ ಬಂದು ಅದ್ ಹೆಂಗ್ ಸತ್ತೈತದೋ ನಾವು ನೋಡೇ ಬಿಡ್ತೀವಿ. ಅಯ್ಯಯ್ಯೋ, ಏಕಾದಶಿ ಸ್ವೀಟ್ ಚೆನ್ನಾಗಿತ್ತೇನಜ್ಜಿ? ಹಾಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲ ದರಿದ್ರ ಮುಂಡೆವು. ಏನ್ಲ ನಿನ್ನ ಹೆಸರು? ನಿಂಗಣ್ಣ. ಏನ್ ಹಾಲು ಹಿಂಗೈತೆ? ಹಾಲಿ ನೀರು ಐತಿಯೋ ನೀರ್ಗ ಹಾಲು ಐತಿಯೋ? ಕಾಣಕಿಲ್ವಾ? ಕೈಯಲ್ಲಿರೋ ಪಾತ್ರೆಗೆ ಹಾಲು ಐತೀನಿ. ಏನ್ಲ ಒಳ್ಳೆ ತೆಳ್ಳಗೆ ಎಂಡ ಇದ್ದಂಗ ಐತಲ್ಲ ಹಾಲು? ಮುಂಜಾನೆ ಎದ್ದು ಎಂಡ ಕುಡಿಯೋರ್ಗೆ ಹಾಲು ಎಂಡ ತರಾನೇ ಕಾಣ್ತೈತೆ. ಏನ್ ಮಾಡಕ್ಕಾಯ್ತದೆ ಹೇಳು? ಎಲ್ಲ ಇವನ ನಮ್ಮ ಅಪ್ಪ ಕುಡ್ದನ್ ಮಾತಾಡ್ತಾವನಲ್ಲ. ಅಲ್ಲಿ ನೋಡಿ, ಬನ್ನೂರ್ ಕುರಿ ಎದ್ರ ಮನೆಗ್ ಬಂದೈತೆ. ಹೌದು. ಇನ್ನೊಂದೆಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಶೋಕ, ಏನು ಬಾ. ಏನ ಬಂದ್ ಮೊದಲು ದಿವಸ ಹೊಸರ ಮೇಲೆಲ್ಲ ಹಾಲ್ ಚೆಲ್ಲಿದಲ್ಲ ಗುಬೆ. ಅದಲ್ಲ ನಾ ಹೇಳಿದ್ದು. ಮುಂದ್ಗಡೆ ಮನೆ ತಾವ ಒಂದಪ್ಪ ನೋಡ ಅಶೋಕ. ವಾ, ದೊಡ್ಡ ಕುರಿನೂ ಬಂದ್ಬಿಟ್ಟೈತೆ. ದಿನಕ್ಕೆ 10 ಸೇರ್ ಹಾಲ್ ಕೊಡೋ 2 ಆಕಳು ಮನೆ ಮುಂದೆನೆ ಇರೋವಾಗ ನಿಂಗ ನಾಳೆ ಯಾಕೆ ಬೇಕು ಹೇಳ ನಮಗೆ? ಅಯ್ಯ, ಅದೇ ನಂಗ್ ನೋಡ್ತವೆ. ಊಟದ್ಮೇಲೆ ಹೆಂಗ್ಸರ ನೋಡೇ ಇಲ್ವಾ ಇವು? ಇದೊಂದ್ ಮುದಿ ಕರಡಿ ಬೇರೆ ಐತೆ. ಬಾಬಾ ಕಿಟಕಿನ ನೋಡೋಣ ಬಾ ಅಶೋಕ. ಅಲ್ಲ, ಇವ್ರ್ಯಾಕ್ ಬಂದಿದ್ದಾರೆ ಇಲ್ಲಿಗೆ? ಇನ್ಯಾಕೆ ದವ್ ಹೊಡಿಯಾಕೆ? ಅಲ್ಲ, ಅಲ್ಲಿ ನಿಂಗಣ್ಣ ಎದ್ರ ಮನೆಗೆ ಹೊಸ ಓನರ್ ಬರ್ತಾನೆ ಅಂದಿದ್ದ. ಇವ್ರನ ಹೊಸ ಓನರ್? ಅಲ್ಲ, ವಾನರರು. ಏನೇ ಕಿವುಡನೆ ನಿಂಗೆ? ಕಾಫಿ ಮಾಡು ಅಂತ ಹೇಳಿದ್ದು ನಾನಲ್ವಾ ನಿಂಗೆ? ದಿನೆಲ್ಲ ರಂಗೋಲಿ ಹಾಕ್ತಿದ್ದೀಯಾ?
ಬಸ್ಸಲ್ಲೇ ಬೋರೇಗೌಡ್ರಿಗೆ ಲೈನ್ ಹೊಡಿತಾ ಇದ್ರಿ ನೀವು. ಈಗ ಯಪ್ಪ ಎದುರು ಮನೆಗೆ ಬಂದ್ಬಿಟ್ಟವ್ನೆ. ಇನ್ನೇನು ಕೇಳ್ಬೇಕಾ? ಒದ್ ಬಿಡ್ತೀನಿ ನೋಡು. ಹೊಡಿಬೇಡ್ರವ, ನಮ್ಗೆ ಯಾಕೆ ದೊಡ್ಡ ರೀಸ್ಯ. ಅಲ್ಲ ಕಣೆ, ಅವ್ರು ಯಾರು ಅಂತ? ಯಾರೋ ಪರದೇಶಿಗಳು. ಮತ್ ಇಲ್ಲಿ ಯಾಕೆ ಬಂದಿದ್ದಾರೆ? ಅಜ್ಜಿಗೆ ಲೈನ್ ಹೊಡಿಯಕ್ ಬಂದವ್ರೆ. ನೋಡೆ, ತಮಾಷೆ ಮಾಡ್ಬೇಡ. ಮತ್ ನಾನಿನ್ನೇನ್ ಹೇಳಣ? ನಿಮಗ್ ಲೈನ್ ಹೊಡಿಯಕ್ ಬಂದವ್ರೆ ಅಂತಂದ್ರೆ ಮಕ್ಕ ಅಂತ ಇಟ್ಕೊಂಡ್ ನಾಟಕ ಆಡ್ತೀರಾ? ಹಬ್ಬದ ಟೈಮ್ನಲ್ಲಿ ಮಹೇಶ ನಮ್ ಜೊತೆಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಉತ್ತೈನರೇ? ನೀವ್ ಹೇಗೋ ಅವ್ನ್ ನೋಡಕ್ ಬಾಂಬೆಗೆ ಹೋಗಿದ್ರಿ, ಬರ್ತಾ ಕರ್ಕೊಂಡ್ ಬಂದ್ಬಿಟ್ಟಿದ್ರೆ. ಅಮ್ಮ, ಬೊಂಬಾಯಿನಲ್ಲಿ ಈಗ ಅಡ್ವರ್ಟೈಸಿಂಗ್ ಕಂಪ್ನಿಗಳಿಗೆ ಬಿಸ್ನೆಸ್ ಸೀಸನ್. ಮಹೇಶ್ನಿಗೆ ಒಂದ್ಗಳಿಗೆ ಪುರ್ಸೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ವ್ಯವಹಾರ ಬಿಟ್ಟು ಇದ್ದಕ್ಕಿದ್ದಾಗ ಬಾ ಅಂತ ಹೇಳಿದ್ರೆ ಹೇಗ್ ಸಾಧ್ಯ? ಹೌದು ಮೇಡಮ್, ಈಗ ಅವ್ರು ತುಂಬಾ ಬ್ಯುಸಿ ಆಗಿದ್ದಾರೆ. ನಿಜ. ನಿಮ್ಗೆ ಯಾಕಮ್ಮ, ಮಹೇಶ್ ಅವ್ರನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು, ಸರಿನಾ? ಅಷ್ಟು ಮಾಡು ಸುಂದ್ರು. ನಮ್ಮ ಯಜಮಾನ್ರು ಶುರು ಮಾಡಿದ ಫ್ಯಾಕ್ಟ್ರಿನ ಅವ್ರ ಹೆಸರು ಕುಂದು ಬರ್ದ ಹಾಗೆ ನಾನು ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡಿದೆ, ಹೆಸರಿದೆ. ಯಾರಿಗೆ ಅಂತ? ನಮ್ಮ ಕುಟುಂಬದ ಹೆಸರು ಉಳಿಸ್ಕೊಂಡು ಹೋಗೋದಿಕ್ಕೆ ಒಂದು ಕುಡಿ ಇದೆ ಅನ್ನೋದನ್ನ ತೋರ್ಸ್ಕೊಟ್ರಲ್ಲ, ನನಗಷ್ಟೇ ಸಾಕು. ನಮಸ್ಕಾರ ಅಮ್ಮ. ಬನ್ನಿ ಸುಬ್ರಹ್ಮಯ್ಯ, ಬನ್ನಿ. ನಮಸ್ಕಾರ ಸುಂದರಾಯರೇ. ನಮಸ್ಕಾರ. ನಮಸ್ಕಾರ ಸರ್. ಓ ನಮಸ್ಕಾರ. ನಮ್ಮ ಅಂಗಡಿ ಹುಡುಗ ಬಂದಿರ್ಲಿಲ್ಲ, ಅದಕ್ಕೆ ನಾನೇ ಸಾಮಾನು ತಗೊಂಡ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ, ಕೂಲಿ ಉಳೀತು. ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಸುಬ್ರಹ್ಮಯ್ಯ? ಚೆನ್ನಾಗಿದ್ದೀನಮ್ಮ. ಮನೇಲೆಲ್ಲ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರಮ್ಮ. ಎಲ್ಲ ಅಂದ್ರೆ ಇನ್ಯಾರು, ನಮ್ಮಮ್ಮ, ನನ್ನ ಮಗಳು ಮೀನಾ. ನಮ್ಮ ಸಾವಿತ್ರಿ ತೀರು ಹೋದ ಮೇಲೆ ಅವಳಿಗೊಂಚೂರು ಕುಂದು ಕೊರತೆ ಬರದ ಹಾಗೆ ನಮ್ಮ ಮೀನನ್ನ ಮುದ್ದಿನಿಂದ ಸಾಕಿದೆನಮ್ಮ. PUC ತನಕ ಓದಿದ್ದಾಳೆ. ಸಂಗೀತ ಚೆನ್ನಾಗಿ ಬರುತ್ತೆ. ಸಾಕು ಬಿಡಿ, ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಇನ್ನೇನು ಬೇಕು? ಎಲ್ಲಿ ಹುಡುಗಿನ ಹೊರಗೆ ನಿಲ್ಸಿದ್ರು? ಇಲ್ಲ, ಮನೇಲಿದ್ದಾಳೆ. ಯಾಕೆ ಓದ್ತಾಯಿನವ್ರೆ? ಏನಿಲ್ಲ, ನೀವೆಲ್ಲೋ ಹುಡುಗಿನ ತೋರ್ಸೋದಕ್ಕೆ ಕರ್ಕೊಂಬಂದ್ರೇನೋ ಅಂತ ಅನ್ಕೊಂಡೆ. ನಮ್ಮ ಮೀನಾ ಮನೆ ಬಿಟ್ಟು ಆಚೆ ಹೋಗೋದೇ ಇಲ್ಲ. ಅದು ಈಗಿನ ಕಾಲದ ಹುಡುಗಿರು ಬೆಳಗಿಂದ ಸಾಯಂಕಾಲದವರೆಗೂ ಕೆಲಸ ಇಲ್ಲದೆ ಸುಮ್ಮನೆ ಬೀದಿ ಬೀದಿ ಸುತ್ತಾ ಇರ್ತಾರೆ. ನಮ್ಮ ಹುಡುಗಿ ಹಾಗಲ್ಲ. ಅವಳನ್ನ ನಾನು ಪಿಕ್ಚರ್ಗೂ ಕಳ್ಸೋದಿಲ್ಲ, ಗೊತ್ತಾ? ಯಾಕೆ ಕಳಿಸ್ತೀರಾ? ಥಿಯೇಟರ್ನವ್ರು ಯಾರು ಬಿಟ್ಟಿ ಸಿನಿಮಾ ತೋರ್ಸೋದಿಲ್ವಲ್ಲ. ಹಾಗಲ್ಲ ಗೊತ್ತೇನವ್ರೆ. Mr. Malhotra, don't worry. We will solve your problem. देखो, दुनिया में ऐसा कोई मुसीबत नहीं जिसे हम नहीं हटा सकते. आपके दुश्मन की देखभाल मैं ठीक से करूंगा मिस्टर मल्होत्रा. आप आराम से सो जाइए, समझे? ಗುಡ್ ಈವ್ನಿಂಗ್ ಬಾಸ್, ನಾನು ಉತ್ತಮ ಮಾತಾಡ್ತಿರೋದು. ಗುಡ್ ಈವ್ನಿಂಗ್. ಏನಯ್ಯ, ಡೆಲ್ಲಿ ವೆದರ್ ಹೇಗಿದೆ ಸರ್? ಫಸ್ಟ್ ಕ್ಲಾಸ್ ಆಗಿದೆ. ಆದ್ರೆ ನೀ ಮಾತ್ರ ಬಂದ್ರೆ ಇಲ್ಲಿ ಸತ್ತು ಹೋಗ್ತೀಯ. ಏನಯ್ಯ, ಏನ್ ಸಮಾಚಾರ? ನೀನೇನಾದ್ರೂ ಗಾಳಕ್ ಬಿತ್ತಾ? ಹತ್ರ ಬರ್ತಾ ಇದೆ ಸರ್. ಇನ್ನೇನ್ ಬಿದ್ಬಿಡುತ್ತೆ. ಮಂಗಳಮ್ಮ ಹದವಾಗಿ ದಾರಿಗೆ ಬರ್ತಾ ಇದ್ದಾರೆ. ಮಹೇಶ್ನ ಬೆಂಗಳೂರಿಗೆ ಆಗಸ್ಟಲ್ಲಿ ಕರ್ಸ್ಕೊತಾ ಇದ್ದಾರೆ ಸರ್. ವೆರಿ ಗುಡ್, ಕೀಪ್ ಇಟ್ ಅಪ್. ಆದ್ರೆ ನಮ್ ಬಗ್ಗೆ ಯಾರಿಗೂ ಒಂಚೂರು ಅನುಮಾನ ಬರ್ಕೊಡ್ದು. ಈಗ ನೀನೊಂದ್ ಸಣ್ಣ ತಪ್ಪು ಮಾಡಿದ್ರು ಕೂಡ ನಮ್ ಖೇಲ್ ಖತಮ್. ಜ್ಞಾಪಕ ಇರ್ಲಿ. ಓಕೆ ಬಾಸ್. ಬಳಿರೆ 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 ಚೆನ್ನಾಗೈತೆ. ಬಲೆ ಸವಾಸ್. ಕತ್ತೆ ಹಲ್ಲು ಉದಿಸ್ಬಿಡ್ತೀನಿ ನೋಡು. ಯಾಕೆ ಮಾಡ್ತೇನೆ ನನ್ನ ಶರ್ಟ್ನ? ಏನಾಗಿಲ್ಲ ಬಿಡೋ ಸೊಕ. ಇದೇನು ಮತ್ತೆ ಆಗಿರೋದು? 250 ರೂಪಾಯಿ ಕೊಟ್ಟಿದ್ರಿ ಗೊತ್ತಾ? ನೋಡು, ಇನ್ನೊಂದ್ ಸರ್ತಿ ನೀನ್ ನನ್ನ ಶರ್ಟ್ ಮುಟ್ಟಿದ್ರೆ ನಿನ್ನ ಕೈ ಕತ್ತರಿಸ್ಬಿಡ್ತೀನಿ. ಶರ್ಟ್ ಎಲ್ಲ ಹಾಳು ಮಾಡ್ದ, ಮನೆ ಹಾಳಂತಂದು. ನಿಂತು ಏಟೊಂದ್ ಶರ್ಟ್ ಪ್ಯಾಂಟ್ ಐತೆ ಅಶೋಕ. ಅಶೋಕ, ನಾನು ಹೇಳಿ ಶರ್ಟ್ ಪ್ಯಾಂಟ್ ಹೊಲ್ಸ್ಕೋಬೇಕು ಅಶೋಕ. ನಿಮ್ ತಾತ ಕೊಡ್ತಾನ ಕಾಸ? ನಿಮ್ಮಪ್ಪ ಕೊಡ್ತಾನಲ್ಲ. ಏನ ನಮ್ಮಪ್ಪ ನಿನಗೂ ಅಪ್ಪನ? ಅಶೋಕ 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 ಅಶೋಕ, ನೀನ್ ಹಳೆ ಪ್ಯಾಂಟು ಶರ್ಟ್ ಆದ್ರೂ ಕೊಡು, ಹೊಲ್ಸಾಕೋತೀನಿ. ಒಳ್ಳೆ ತರ್ಲೆ ಸಹವಾಸ ಆಯ್ತಲ್ಲ.
ಹೋಗಿ ಹೋಗಿ ನೀನ್ ಕರ್ಕೊಂಡ್ ಬಂದಲ್ಲ ನನಗೆ ಹಾಳಾಗೋಗು. ಏಯ್, ಓಹೋ, ನೀನೇನು ಬರೀ ಹೆಣ್ಮಕ್ಳು ಲಂಗ ಹೊಲಿಯೋ ಟೈಲರು? ಗಂಡು ಮಕ್ಳು ಲಂಗ ಹಾಕೋ ಪ್ಯಾಸ ನಿನ್ನ ಬಂದಿಲ್ಲ, ನಾ ಬಂದ್ರೆ ಅದನ್ನು ಹೊಲಿತೀನಿ. ಹುಡುಗಿ ಹೊಲಿಯಕ್ಕಿಲ್ವಾ? ಹುಡುಗಿನ ಕರ್ಕೊಂಬ ಹೊಲಿತೀನಿ. ಯಾಕೆ? ಮೆಜರ್ಮೆಂಟ್ ನೋಡಾಕೆ. ಏಯ್, ಕಾಚ ಹೊಲಿಯಕ್ ಮುಂಚೆನೆ ಹುಡುಗಿರ್ ಕರ್ಕೊಂಬ ಅಂತೆಲ್ಲ, ನೀನು ಈ ಕೆಲ್ಸಕ್ಕೆ ಲಾಯಕ್ಕಿಲ್ಲ. ಆ ಕೆಲ್ಸ ಮಾಡೋಕು ನಂಗ್ ಗೊತ್ತಿಲ್ದಿದ್ ಕೆಲ್ಸನ ಒಂದ್ ಸೀಸನ್ ನಾಗ ಮಾಡ್ಬಿಟ್ಟಿದ್ ಕಣ್ಣು. ಆ ದುಡ್ಡನ್ನೆಲ್ಲ ಈ ಅಂಗಡಿ ಮಡಗದೆ ಅಂತ ಕಾಣ್ತೈತೆ. ಹೋಗ್ಲಿ, ಈ ಪ್ಯಾಂಟು ಶರ್ಟ್ ಓಸಿ ಲೂಸ್ ಮಾಡ್ಕೊಡ್ತೀಯಾ? ಯಾರ್ ದಡ್ಡ ಪ್ಯಾಂಟ್ ಅಲ್ಲ, ಯಾರ್ ಮನೆ ಕದ್ದಿದ್ದು ಅಂತ ಬೇಂಡದ್ ಬಿಡ್ತೀನಿ ನೋಡು. ನಿಂದೆಲ್ಲ ಯಾವ ಹೋಟ್ಲು ಕೆಲ್ಸ ಅಣ್ಣು? ಏಯ್, ಯಾಕ್ಲಾ? ಏನು ಇಲ್ಲ, ಈ ಹೋಟ್ಲು ಹುಡುಗರು ಹೋಟ್ಲಿಗೆ ಸೇರಕ್ ಮುಂಚೆ ನನ್ನ ಹತ್ರ ಟೈಟ್ ಮಾಡೋಣ ಅಂತ ಬರ್ತಾರೆ. ಆಮೇಲೆ 5-6 ತಿಂಗಳಾಗ್ತಂಗ 6 ಇಂಚ್ ಲೂಸ್ ಮಾಡೋ ಅಂತ ಬಂದ್ಬಿಡ್ತಾರೆ. ಯಾಕೆ ಗೊತ್ತಾ, ಅಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಇವನ್ ತರ ಆಗ್ಬಿಡ್ತಾರ. ಅದಕ್ಕೆ ವಾಮನಲ್ಲೋ ಊಟ ಹೋಗ್ಯಾರ ಸರ್? ಸುಳ್ಳಲ್ ಬೇಡ. ಇಲ್ಲ ಸರ್, ಊಟಕ್ಕೆ ಹೋಗಿದಾರ ಸರ್. ಹೌದಾ? ಊಟಕ್ಕೆ ಹೋಗವನ? ಇವತ್ತು ತಿನ್ನಿದೆಲ್ಲ ಕಟ್ಸಿಬಿಡ್ತೀನಿ. ಬಿಟ್ಬಿಡಿ ಸರ್, ತಮ್ಮಯ್ಯ ಬಿಟ್ಬಿಡಿ. ಪ್ಯಾಂಟು ಶರ್ಟು ಹೊಲಿಯಕ್ಕೆ ಬಟ್ಟೆ ಕೊಟ್ರೆ ಅದನ್ನ ನೀನೇ ಹಾಕೊಂಡು ಮಜಾ ಮಾಡ್ತೀಯ ಅಂದ್ಲೆ ಕಳ್ ಬಡ್ಡಿ ಮಗನೇ. 3 ತಿಂಗಳಿಂದ ಏನ್ ಹೇಳ್ತಾ ಬಂದೆ? ಗುಂಡಿ ಸಿಗ್ಲಿಲ್ಲ, ಬಕ್ಕಲ್ ಸಿಗ್ಲಿಲ್ಲ. ಬಿಟ್ಬಿಡಿ ಸಾರ್, ಬಿಟ್ಬಿಡಿ ಸಾರ್. ಪ್ಯಾಂಟ್ ಶರ್ಟ್ ಅನ್ನ ಬಡ್ಡಿ ಮಗ. ಹಲ್ಕ ಬಡ್ಡಿ ಮಗನೇ, ಹೊಲಿಗೆ ಕೆಲಸ ಮಾಡೋರ್ನೆಲ್ಲ ಅಂಗಡಿ ಬಾಗಿಲು ಮುಚ್ಚಿಸಿ ಮನೆ ಕಳಿಸ್ತೀಯ ನೀನು. ಯಾವ ಕಳ್ಳಣ್ಣ? ಈಗಲೇ ಹೋಗಿ ಹೋಗಿ ನಿಂತವ್ ಬಂದಲ್ಲ ನಾನು. ನಿಂಗೆ ಹೇಳದ್ನಲ್ಲ, ಅದೇ ದಂಧೆ ಸರಿ ಕಣ್ಲ ನಿನ್ನ. ಅಲ್ಲ, ಈ ಕನ್ನಡ ಪಿಕ್ಚರ್ನವ್ರಿಗೆ ಬರೀ ತೆಲುಗು, ತಮಿಳು, ಮಲಯಾಳದ ಹುಡುಗಿರೇ ಬೇಕಾ? ಕನ್ನಡದ ಹುಡುಗಿರಿಗೆ ಚಾನ್ಸ್ ಕೊಟ್ರೆ ಹೋಗಕ್ಕೆ ಇಲ್ಲ. ನಿಮ್ಮಂಗೆ ಗಂಡನ್ ಕಾಯ್ಕೊಂಡ್ ಮನೆ ಕುತ್ಕೊಂಡಿದ್ರೆ ಇನ್ನೇನ್ ಮಾಡ್ತಾರೆ ಪಿಕ್ಚರ್ನವ್ರ? ಮೀನಾ ನೋಡೆ ಮೀನಾ, ಸರೋಜಮ್ ಚಿಕ್ಕ ಸೊಸೆ ಶ್ರೀಮಂತ ಇವತ್ತು. ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ, ಮನೆ ಕಡೆ ಜೋಪಾನ. ಆಯ್ತು, ಹೋಗ್ ಬಾ. ಮನೆ ಬಿಟ್ಟು ಎಲ್ಲಾದ್ರೂ ಹೋದ್ರೆ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಏನ್ ಮಾಡೋಣ? ಒಂದ್ ಐಡಿಯಾ. ಆಹಾ, ಏನ್ ದೊಡ್ಡ ಪ್ಯಾಸನ್ ಮಾಡೋರಂಗೆ ಚಡ್ಡಿ ಪ್ಯಾಂಟು ಶರ್ಟ್ ಹಾಕೊಂಡು ಕುಣಿತಿದ್ರಲ್ಲ, ಅಷ್ಟು ಧೈರ್ಯ ಇದ್ರೆ ಈ ಬಟ್ಟೆನಲ್ಲಿ ಆಚೆ ಹೋಗಿ ನೋಡೋಣ. ಶನಿ. ಅಯ್ಯ, ಅಪ್ಪ ಬಂದ್ರು. ಅಪ್ಪ ನಾನ್ ಸುಮ್ನೆ ಹೇಳ್ದೆ, ಯಾರು ಬರ್ಲಿಲ್ಲ. ಓದಿದ್ದೀನಿ ನೋಡು. ಅಯ್ಯೋ, ಅಪ್ಪ ಬಂದ್ರು. ಹೋಗೆ ದೇವಿ. ಕಮಲೇ, ವಾವ್, ಯಾರದು ಟೇಪ್ ರೆಕಾರ್ಡ್ ಹಾಕಿದ್ದು? ಅಯ್ಯೋ, ಯಾರಾಕರು ಟೇಪ್ ರೆಕಾರ್ಡ್ರು? ಮತ್ತದೇನೋ ಒಂದೇ ಸಮ ಕಿವಿ ತೂತ್ಬಿಡ ಗಲಾಟೆ ಕೇಳ್ತಿತ್ತಲ್ಲ. ಅದೇನೋ ಗಲಾಟೆ ಕೇಳ್ತಿರೋದ್ ನಿಜ ಸ್ವಾಮಿ. ಪಕ್ಕದ ಮನೆಯವನು ಬೆಳಗ್ನಿಂದ್ಲು ಒಂದೇ ಸಮನೆ ಹಾಕ್ತಾನೆ ಅವನೇ ಟೇಪ್ ರೆಕಾರ್ಡ್ರು. ಅಂಗಡಿ ಮುಂದೆ ಕಾರ್ ನಿಲ್ಸ್ಬೇಡಿ ಅಂದ್ರೆ ಗೊತ್ತಾಗಲ್ವೇನ್ರಿ ನಿಮಗೆ? ತೆಗೀರಿ ಕಾರ್ನ. ಯಾಕೆ ತೆಗಿಬೇಕು? ಇಲ್ಲಿ ಏನೇ ತೊಂದ್ರೆ ನಿಂಗೆ? ಬಂದ್ರೇನಾ? ನಮ್ಮ ಅಂಗಡಿ ಮುಂದೆ ನಿಮ್ ಕಾರ್ ನಿಂತ್ರೆ ನಂಗೆ ವ್ಯಾಪಾರನೇ ಆಗಕ್ಕಿಲ್ಲ. ಓ, ಇಲ್ದೇ ಇದ್ರೆ ಬಹಳ ದೊಡ್ಡ ವ್ಯಾಪಾರ ಮಾಡ್ಬಿಡೋನು. 3 ಹೊತ್ತು ನನ ಹೊಡಿತಾ ಕೂತಿರೋ ನಾನ್ ನೋಡಿಲ್ವಾ? ಬೋಟಿ ಬೋಟಿ ತೆಗೆದು ಬಿಡ್ತೀನಿ ನೋಡ. ಏಯ್, ನೀನ್ ಸುಮ್ಕಿರು. ನೀನ್ ಬೋಟ್ ಎತ್ತಕೋದ್ರೆ ಅವ್ರ ಕಡೆ ಲಾಟಿ ಎತ್ಕೊಂಬತ್ತಾರೆ. ನೋಡಿ ಸರ್, ವ್ಯಾಪಾರ ಮಾಡೋಣ. 3 ಹೊತ್ತು ಅಂಗಡಿ ಮುಂದೆ ಕಾರ್ ನಿಲ್ಸಿದ್ರೆ ನಾನು ವ್ಯಾಪಾರ ಹೆಂಗ್ ಮಾಡ್ಲಿ ಹೇಳಿ ನೋಡೋಣ.
ಗೊತ್ತೈತೆ ಹೊಸ ಅಡ್ಜಸ್ಟ್ ಮಾಡ್ಕೊಳ್ಳ. ನೀನ್ ಅಡ್ಜಸ್ಟ್ ಮಾಡ್ಕೋ, ನಿನ್ ಅಂಗಳದಲ್ಲೇ ಕಾರ್ ಬಿಟ್ಕೋ. ಬೇಡ ಅಂದಾನೆ ಅವನು. ಯಾಕೆ ಸ್ವಾಮಿ, ನಿಮ್ ತಾವ್ ಕಾರ್ ಶೆಡ್ ಇಲ್ವಾ? ನೋಡಿ ಸರ್, ಪಬ್ಲಿಕ್ ವರ್ಕ್ಸ್ ಮಿನಿಸ್ಟ್ರಿ ನಾನು PA ಆಗಿ ಇನ್ನೂ 1 ತಿಂಗಳು ಕೂಡ ಆಗ್ಲಿಲ್ಲ. ಅಷ್ಟರಲ್ಲೇ ಒಂದ್ ಕಾರು. ಡಿಪಾರ್ಟ್ಮೆಂಟ್ ಕ್ವಾರ್ಟರ್ಸ್ ಇನ್ 3 ತಿಂಗಳು ನಂಗೆ ಅಲಾಟ್ ಆಗುತ್ತೆ. ಏನೋ ಒಂದ್ ಅರ್ಧ ಗಂಟೆ ಕಾರ್ ಇವನ್ ಅಂಗಡಿ ಮುಂದೆ ಬಿಟ್ರೆ ಮಾಡೋ ಪಜಿತಿ ನೋಡಿ. ಮುಂದಿನ ತಿಂಗಳು ನಾನು ಮಿನಿಸ್ಟರ್ ಜೊತೆ ವರ್ಲ್ಡ್ ಟೂರ್ ಬೇರೆ ಹೋಗ್ಬೇಕು. ಈ ಕಾರ್ ಏನ್ ಮಾಡೋದು? ಸಾಹೇಬ್ರೆ, ಇದಕ್ಕೆ ಯಾಕೆ ಹಿಂಗ್ ತಲೆ ಕೆಡಿಸ್ಕೊಂತೀರಾ? ಇಲ್ಲೇ ಪಕ್ಕದ ರಸ್ತಲ್ಲೇ ನಮ್ಮ ಮನೆ ಇರೋದು. ನನ್ನ ಕಾರ್ನ ಊರಿಗೆ ಕಳಿಸಿದ್ದೀನಿ. ನಿಮ್ ಕಾರ್ನ ನಾನು ಸೆಡ್ ನ ನಿಲ್ಸ್ಕೋಬೋದಲ್ಲ? ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ತೊಂದ್ರೆ ಏನು ಬಂತು ಬಿಡಿ. ನನ್ನ ಸೆಡ್ನಾಗೆ ಒಂದಲ್ಲ 10 ಕಾರ್ ನಿಲ್ಸ್ಕೋಬಹುದು. ಹೌದಾ ಸರ್? ಸರ್, ನನ್ನ ಹೆಸರು ಗುಂಡ್ಲುಪೇಟೆ ಗುಂಡ್ರಾವ್ ಅಂತ. ತಮ್ಮ ಪರಿಚಯ ಆಗ್ಲಿಲ್ವಲ್ಲ? ನನ್ನ ಹೆಸರು ಚಲುವರಾಜ್ ಅಂತ. ತುಮಕೂರ್ನಾಗೆ ಒಂದ್ ಬಿಸ್ಕಿಟ್ ಫ್ಯಾಕ್ಟ್ರಿ ಇಕ್ಕಿದ್ದೀನಿ. ಬನ್ನಿ ನಮ್ಮಲ್ಲೇ ಕಾಫಿ ಕುಡಿಯೋಣ. ಟೈಮ್ ಏನಾಯ್ತು? 6:15 ಆಗ್ತಾ ಬಂತು. ಏನ್ ಕಾಫಿ ಕುಡಿಯೋ ಟೈಮ್ ಆಯ್ತು? Mr. Salvat, do you think I'm tight? ನಾನ್ tight? ಇಲ್ಲ ಸ್ವಾಮಿ, ನೀವು ಹೊಸಿ ಲೂಸೆ. ನಿಮ್ ಪ್ಯಾಂಟು ಹೊಸಿ ಲೂಸ್ ಅಂದೆ. ಇವನು ನಮ್ ಡ್ರೈವರ್ ರಾಮ ಅಂತ. ಓ ಮಂಜೂರು ರಾಮ ಪೂಜಾರಿ ಅಂತ. ಆದ್ರೆ ಎಲ್ರು ಕರೆಯೋದು ವಿರಾಮ ಅಂತ. ವಾರಕ್ 4 ದಿನ ರಜಾ ತಗೊಳ್ಳೋ ನಾಲಾಯಕ್ ನನ್ ಮಗ ಡ್ರೈವರ್. ಸರ್, ನೀವೊಂದ್ ಮಾತು ತಪ್ಪು ತಿಳ್ಕೋಬಾರದು. ನಾನ್ ಕಾರ್ ಬಿಡೋದಕ್ಕೆ ನೀವು 3 ತಿಂಗಳು ಶೆಡ್ ಕೊಟ್ಟಿದ್ದೀರಾ. ಯು ಆರ್ ಗ್ರೇಟ್ ಫ್ರೆಂಡ್ ಆಫ್ ಮೈನ್. ನಾನು ನಾಡಿದ್ದು ಮಿನಿಸ್ಟರ್ ಜೊತೆಗೆ ವರ್ಲ್ಡ್ ಟೂರ್ ಹೋಗ್ತಾ ಇದ್ದೀನಿ. ಈ ಡ್ರೈವರ್ ರಾಮ್, ಈ ಅಡಿಗೆ ಭಟ್ಟ ಜೂಲಿ, ಈ ನಾಯಿ ನಂಜುಂಡ, ಇವ್ರನ್ನೆಲ್ಲ ನಿಮ್ ಜೊತೆ ಕಳ್ಸ್ಕೊಡ್ತಿದ್ದೀನಿ. ಜಸ್ಟ್ 3 ತಿಂಗಳು. ಎಸ್ ನೋ? ಆಯ್ತು ಸ್ವಾಮಿ. ನೋ ಆಯ್ತು ಸ್ವಾಮಿ. ಎಸ್ ನೋ? ಎಸ್ ನೋ ಸ್ವಾಮಿ. ವೆರಿ ಗುಡ್, ವೆರಿ ಗುಡ್. ಸೆಡ್ನಾಗೆ ಕಾರ್ ನಿಲ್ಸು. ಕಾರ್ನಾಗೆ ಸೆಡ್ ನಿಲ್ಸು. ಓಕೆ. ಏನೋ ಸುಬ್ಬು, ಪಕ್ಕದ ಮನೆ ಶಾರದಾ ಹೇಳಿದ್ಲು ಇವತ್ತು ಸಾಯಂಕಾಲ ಕುಚಲಾಂಬಾ ಕಲ್ಯಾಣ ಮಂಟಪದಲ್ಲಿ ಅಚ್ಯುತದಾಸರ ಹರಕತೆ ಇದೆ ಅಂತ. ನಾನು ಹೋಗ್ ಬರ್ಲೇನೋ? ಟಿಕೆಟ್ ಇಲ್ಲ ತಾನೆ? ಟಿಕೆಟ್ ಇಲ್ಲ ತಾನೆ ಅಂದೆ. ಹೋಗು, ಹರಕತೆ ಮುಗಿಸ್ಕೊಂಡು ಬೇಗ ಬಂದ್ಬಿಡು. ಮನೇಲಿ ಹುಡುಗಿರಿಬ್ರೇ ಇರೋದು. ಸಾಯಂಕಾಲ ಪಿಕ್ಚರ್ ಹೋಗೋಣ. ಯಾವ್ದಕ್ಕೆ? ಶಿವರಾಜ್ ಕುಮಾರ್ ಪಿಕ್ಚರ್. ಅಲ್ಲಿನ ಲಿಂಗನಿಗೆ ಹೇಳ್ತೀನಿ, ಸರಿಯಾಗಿ 5 ಗಂಟೆಗೆ ಕಲ್ಲೆ ಸಾಟ ತೊಂಬತ್ತಾನೆ. ಬೇಡ ಕಣೆ, ನೀವು ಸುಮ್ಕಿರಿ. ಅಶೋಕ, ಮುದಿ ಕಳ್ಳಿ ಹೊಂಟೋಯ್ತು. ಸುಬ್ರಾಮಯ್ಯ ಅಂಗಡಿಯಾಗವನೆ. ಇವತ್ ನಮ್ ಜೋಡಿ ಎಕ್ಕಗಳು ಏನಾರ ಒಂದ್ 20 ಮಾಡೇ ಮಾಡ್ತವೆ. ನಮ್ಮ ಹತ್ರ ಕಾರ್ ಬೇರೆ ಐತೆ. ಹುಡುಗಿರ್ ಎಲ್ಲೋದ್ರು ಸೈ ಫಾಲೋ ಮಾಡೋಣ. ಅಶೋಕ, ನಂಗೋಸಿ ಇವತ್ ನಿನ್ ಹೊಸ ಪ್ಯಾಂಟ್ ಕೊಡು. ಹೊಸ ಪ್ಯಾಂಟ? ಹೋಗಲೇ, ಯಾವ್ದಾದ್ರು ಹಳೆ ಪ್ಯಾಂಟ್ ಇದ್ರೆ ನೋಡ್ತೀನಿ. ಸರಿ ಸರಿ, ಬಾ ಹೋಗೋಣ ಬಾ.
ಏನ್ಲಾ ಕುಡಿತಿರೋದು? ಸೇಬು ಹಾಲು ಸಾರ್, ಹೊಟ್ಟೆ ನೋವಿಗೆ ಕುಡಿಬೇಕು ಅಂತ ಡಾಕ್ಟರ್ ಹೇಳೋರೆ. ಬೇವರ್ಸಿ ನನ್ನ ಮಗನೇ, ಇನ್ನೊಂದಪ್ಪ ಏನಾರು ನನ್ನ ಮುಂದೆ ಸೇಬು ಹಾಲು ಕುಡಿದ್ರೆ ನಿನ್ ಕುತ್ತಿಗೆ ಹಿಡ್ಕಾಕ್ಬಿಡ್ತೀನಿ. ನಿಮ್ ಮುಂದೆ ಕುಡಿಯಲ್ಲ ಸರ್? ನಾ ಹಿಂದೆ ಕುಡಿತ್ಯಾ? ಇಲ್ಲ ಸರ್. ನಡಿಯ ಸಂಗ ಗೊತ್ತಾಯ್ತು. ಏನ್ಲಾ ರಾಮ, ನಿನ್ ಹೆಂಡತಿ ಎರಿ ಆಯ್ತು ಅಂದ್ಯಲ್ಲ, ಹಂಗೆ ನೋಡ್ಕೊಂಡು ಕೆಲ್ಸ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಬಂದ್ಬಿಡೋಗು. ಆಗ್ಲಿಕ್ಕಿಲ್ಲ. ಯಾಕ್ಲಾ? ಹೆರಿಗೆ ಆಗಿ 3 ತಿಂಗಳಾಗೋವರೆಗೆ ನನ್ನ ಹೆಂಡತಿ ಹತ್ರ ಒಲಿಗೆ ಬಿಡ್ಲಿಕ್ಕಿಲ್ಲ. ನಾಳೆ ಕೆಲಸ ಮುಗಿಸುದ ನಿಮ್ಗೆ ಅಂತ ಹುಚ್ಚ? ಬೇವರ್ಸಿ ನನ್ ಮಗನೆ. ಥ್ಯಾಂಕ್ ಯು ಮಾರಾಯ್ರೆ. ಇವಾಗ ಹುಷಾರ, ಹುಡುಗಿರು ಬರ್ತಾವ್ರೆ. ಹೇಳಿಲ್ಲ ಎಲ್ಲಿಗೆ ಹೊರಟಿದ್ದು ಬೋಸುಡಿ? ದೊಡ್ಡವ್ರ ಮನೇಲಿ ಹಿಂಗಾರ ಹೊತ್ತಲ್ಲಿ ಇದೇ ನಾನು ಮಾಡೋ ಕೆಲಸ. ಯಾವನೇ ಲೋಪರು ಇಷ್ಟು ಕೆಟ್ಬಿಟ್ಟಿದ್ದೇನೆ. ಅಚ್ಚುದಾಸರಿಗೆ ಮೈ ಹುಷಾರಿಲ್ಲ ಅಂತ ಹರ್ಕತೆನ ನಾಳೆಗೆ ಇಟ್ಕೊಂಡ್ರು. ನಾನು ಮನೆಗ್ ಬೇಗ ಬಂದೆ. ನಾನ್ ಬರೋದು ಒಂದ್ ಸ್ವಲ್ಪ ತಡವಾಗಿದ್ದಿದ್ರೆ ಅಯ್ಯೋ 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 ಏನೇನಾಗೋಗ್ತಿತ್ತೋ ಏನೋ. ಅಯ್ಯೋ ಹಲ್ಕ ರಂಡೆ, ನೀನೇ ಕಣೆ ಅವಳ ತಲೆ ಕೆಡಿಸ್ತಾ ಇರೋದು. ಸುಬ್ಬು ಮನೆಗ್ ಬರ್ಲಿ, ಈ ದಿವಸ ನಿಮ್ಮಿಬ್ಬರಿಗೂ ಸರಿಯಾಗಿ ಪೂಜೆ ಮಾಡಿಸ್ತೀನಿ ಕಣ್ರೆ. ನಗ್ತಿರೇನೆ? ಇರಿ ಬಂದು ನಿಮ್ ಸೊಂಟ ಮುರಿತೀನಿ. ಕೈ ನೋಯ್ತದ ಬಿಡು. ಚೆಲ್ವಾ ನೀನ್ ಹೇಳ್ದಾಗ ಕೇಳ್ತೀನಿ. ಅವಳು ದಾಸ ಆಗಂದ್ರು ಆಗ್ತೀನಿ ಕಣೋ. ಒಟ್ನಲ್ಲಿ ನನಗೆ ಮೀನಾ ಬೇಕು. ಎಲ್ಲ ಇವನ ಇದೇನ್ ಹೊಸ ಪ್ಲೇಟ್ ಆಗ್ತಾವನ? ನಿಂಗ್ ಬೇಕು ಒಂದೇಟಿಗೆ ಸಿಗಕ್ಕೆ ಅದೇನ್ ಸಂತೆ ಮರ ಬತ್ತಾಸ ಅಶೋಕ? ಈ ಕೆಲ್ಸ ಬಹು ಕಷ್ಟ ಐತೆ. ಈ ಮನೆಯಾಳ ಎಲ್ಲೋದ? ಲೇ ಬೇವರ್ಸಿ, ಹಸಿ ಆಲಿಗಡ್ಡೆ ತಿನ್ನು ಅಂತಾನು ಡಾಕ್ಟ್ರು ಹೇಳವ್ರ? 2 ಪೀಸ್ ಪಾತ್ರೆಗೆ ಹಾಕಿದಿ ಕಣೋ. ನನ್ ಮಗನೆ ಬೋಟಿ ಅಶೋಕ, ಯಾರು ಇಲ್ದ ಹೊತ್ನಲ್ಲಿ ರುಬ್ಬೋ ಕಲ್ಲು, ಅಡಿಗೆ ಪಾತ್ರೆ, ಕೊನೆ ನಮ್ಮ ಮನೆ ಗೋಡೆನೂ ತಿನ್ಬಿಟ್ಟಾನೆ ಇವನು. ಇವನು ಅಡಿಗೆ ಮಾಡೋ ಗಂಟ ಇಲ್ಲೇ ಇರು. ನಂಗೋಸಿ ಕೆಲ್ಸ ಐತೆ, ನಾ ಬರ್ತೀನಿ. ಲೇ ಚೆಲುವ, ನೀನೆಲ್ಲಿ ಹೋಗ್ತೀಯೋ? ನಿಂಗೆ ಯಾಕೆ? ನನ್ಗಂತೂ ಸಾಕಾಗ್ಬಿಟ್ಟಿದೆ. ಮನೆಯಿಂದ 1 ನಿಮಿಷ ಹೊರಗೆ ಹೋಗೋ ಹಾಗಿಲ್ಲ, ಫ್ರೆಂಡ್ಸಿನ ನೋಡೋ ಹಾಗಿಲ್ಲ. ನನ್ ಫ್ರೆಂಡ್ ಶಕ್ಕು ಬ್ರಿಗೇಡ್ ತನಕ ಒಬ್ಳೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತಾಳೆ. ನಮ್ಮನೆಯಲ್ಲಿ ಮುದಿ 3 ಹೊತ್ತು ಒಳ್ಳೆ ಪೊಲೀಸ್ ತರ ಕಾವಲ್ ಕಾಯ್ತಾ ಇರುತ್ತೆ. ಏನೋ ಅವಳಂದಿದ್ದು ನೋಡೆ, ನೀನ್ ನನ್ ಏನಾದ್ರು ಅಂದ್ರೆ ನಿನ್ ಹಲ್ ಕಿತ್ತು ಕೈ ಕೊಟ್ಬಿಡ್ತೀನಿ. ಎಲ್ರ ಮನೇಲಿ ಹೀಗಿದ್ಯಾ? ಅವ್ರವ್ರ ಅಪ್ಪ ಅಮ್ಮ ತಮ್ಮ ಮಕ್ಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅಪ್ಪ ಅಮ್ಮಂದ್ರೆ ಅಷ್ಟೊಂದು ಸ್ವಾತಂತ್ರ್ಯ ಕೊಟ್ಟೋದಕ್ಕೆ ಇವತ್ತು ಹೆಣ್ಮಕ್ಳು ಇಷ್ಟೊಂದು ಕೆಟ್ಟೋಗ್ತಾ ಇರೋದು. ಸ್ವಾತಂತ್ರ್ಯ ಸ್ವಾತಂತ್ರ್ಯ. ನಿಂಗೇನೆ ಸ್ವಾತಂತ್ರ್ಯ ಕಮ್ಮಿ ಕೊಟ್ಟಿರೋದು ನಾನು? ಏನ್ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ನೀವು? ನಿಂಗೆ ಅಡಿಗೆ ಮಾಡೋ ಸ್ವಾತಂತ್ರ್ಯ ಕೊಟ್ಟಿರೋ ನಾನು? ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಮ್ಡಿಯೋ ಸ್ವಾತಂತ್ರ್ಯ ಕೊಟ್ಟಿಲ್ಲ? PUC ತನಕ ಓದಿಸಿ ಸಂಗೀತ ಬೇರೆ ಕಲಿಸ್ದೆ, ಅದು ಸ್ವಾತಂತ್ರ್ಯ ಅಲ್ವಾ? ನಾಳೆ ನಿಂಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಿದ್ರೆ ಮಕ್ಕಳನ್ನ ಹೆರ್ತೀಯಲ್ಲ, ಅದು ಸ್ವಾತಂತ್ರ್ಯ ಅಲ್ವಾ? ಹೆಣ್ಣು ಮಕ್ಕಳಿಗೆ ಇದಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯ ಇನ್ನೇನಮ್ಮ ಬೇಕು? ನನ್ನ ಮದ್ವೆನ ಬೇಡ, ಏನು ಬೇಡ, ನಾನ್ ಸತ್ತು ಹೋಗ್ತೀನಿ. ನೋಡ್ದ್ಯಾ, ಮಗಳು ಅಂತ ಬಡ್ಕೋತಿರ್ತಿ. ನಿನ್ ಮಾತ್ ಎಷ್ಟು ಬೆಲೆ ಕೊಟ್ಲು ನಿನ್ ಮಗಳು. ಅಯ್ಯೋ ಸುಮ್ಮನಿರಮ್ಮ, ನನ್ನ ತಲೆ ಕೆಟ್ಟೋಗಿದೆ. ಅಂಗಡಿನಲ್ಲಿ 1 ವಾರದಿಂದ ಮಾದೇಗೌಡ ಕೆಲಸಕ್ಕೆ ಬರ್ತಿಲ್ಲ. ಹಾಳಾಗ್ಲಿ, ಮನೇಲಾದ್ರೂ ಸ್ವಲ್ಪ ನೆಮ್ಮದಿ ಆಗಿರೋಣ ಅಂದ್ರೆ ಇಲ್ಲಿ ನಿಮ್ಗೋಳು. ಅಶೋಕ ಹೇಳ ಅಶೋಕ. ಏನ್ ಬೇಕು ನಿನ್ಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲೊಂದ್ ಕಾಗಜ ಬರಿ. ಕಾಗ್ದ? ಯಾರಿಗೋ? ನನ್ ಕಂಬ್ಳಿಗೆ. ಆಗಲ್ಲ, ನೀನೇ ಬರ್ಕ ಹೋಗ.
ಹಂಗಾರ ನಿಂಗ್ ಮೀನಮ್ಮ ಬೇಡ? ಏ ಬರಿ ತಿನ್ಕೊಡು. ಸರಿ, ಕಾಗದ ತಗೊಂಡು ನಾನು ಹೇಳ್ದಂಗ್ ಬರಿ. ಅಪ್ಪ ಗಣೇಶ, ಹೆಣ್ಣೂಲಿಯಂಗೆ ನಾನು ಎದುರಿಸ್ತಿರೋ ನನ್ನ ಒಲವಿನ ಕಮಲು, ನಾನ್ ನಿನ್ಗೇಟ್ ಎದುರ್ತೀನೋ ಆಟೇ ನಿನ್ ಪಿರೂತಿನೂ ಮಾಡ್ತೀನಿ. ನಾನ್ ನಿನ್ ಪಿರೂತಿ ಮಾಡ್ದಂಗೆ ನನ್ನೊಡೆಯ ಅಶೋಕ ನಿನ್ನೊಡತಿ ಮೀನಮ್ಮನ್ನ ಪಿರೂತಿ ಮಾಡ್ತಾವ್ನೆ. ನಿನ್ನೆ ದಿವಸ ರಾತ್ರಿ ಕಿಟಕಿ ತವ ನಿಂತು ನಾನೆಲ್ಲ ಕೇಳಿಸ್ಕೊಂಡಿವಿನಿ. ಮೀನಮ್ಮನ ಅಪ್ಪ ಮತ್ತು ಆ ಮುದಿ ಕಳ್ಳಿ ನಿಮಗ್ ಕೊಡೋ ಕಷ್ಟ ನೋಡಿ ನಮ್ ಕಣ್ಣಾಗ್ ನೀರ್ ಬರ್ತದೆ. ಅವ್ರ ಕೈಯಾಗಿಂದ ನಿಮಗ್ ಸ್ವಾತಂತ್ರ್ಯ ಸಿಗಕ್ಕೆ ನಾವೊಂದು ಪ್ಲಾನ್ ಮಾಡೀವ್ನಿ. ಈ ಪ್ಲಾನ್ ನಡೆಯಕ್ಕೆ ನಿಮ್ ಸಹಾಯ ಬೇಕು. ಈ ವಿಷಯನ ಮೀನಮ್ಮನ್ ಬಿಟ್ಟು ಇನ್ಯಾವತ್ತವನ್ನು ಹೇಳ್ಬೇಡ. ಪ್ಲಾನ್ ಆಮ್ಯಾಗ ತಿಳಿಸ್ತೀನಿ. ಈತೆ ಕಮಲು, ನನಗಿಂದೇ ಅಮಲು. ಇತಿ ನಿನ್ನ ಭಕ್ತ ಚೆಲುವ. ಮೀನಾ, ಅಯ್ಯಪ್ಪ ಕಳ್ಳಿ, ನಿಮ್ಮನ್ನ ಕಾಪಾಡೋದಕ್ಕೆ ಪ್ಲಾನ್ ಮಾಡಿದೀನಿ ಅಂತ ದೊಡ್ಡದ ಕಾಗದ ಬರ್ಸ್ಬಿಟ್ಟಿಯಲ್ಲ, ಏನೋ ನಿನ್ ಪ್ಲಾನು? ಪ್ಲಾನ್ ಐತೆ. ಈ ಒಂದು ವಿಚಾರ, ನಿಂಗೆ ಮೀನಮ್ಮ ಬೇಕು ಅಲ್ಲ? ಹೌದು. ಮೀನಮ್ಮನಿಗೋಸ್ಕರ ಅವಳು ದಾಸ ಬೇಕಾದ್ರೂ ಆಯ್ತಿಯಲ್ಲ? ಸರಿ, ಹಂಗಾದ್ರೆ ಮೊದ್ಲು ನನ್ ದಾಸ ಆಗು. ಏನಂತೆ ಬಡ್ಡಿ ಮಗನೇ, ನಿಂದಮ್ಮಯ್ಯ ಅಶೋಕ, ನನ್ ಸಾಯಿಸ್ಬೇಡ. ನಿನ್ಗೆ ಸದರ ಕೊಟ್ಟಿದ್ದ ಜಾಸ್ತಿ ಆಯ್ತು ಕಣ್ಲೆ. ನೀನಿಂತ ಹಲ್ಕಟ್ ಲುಚ್ಚ ಅಂತ ತಿಳ್ಕೊಂಡಿರ್ಲಿಲ್ಲ. ನಾನ್ ಲುಚ್ಚ ಅಲ್ಲ ಅಶೋಕ, ನೀನಿನ್ನೂ ಬಚ್ಚ. ನಾನ್ ವಿಷಯ ಪೂರ ಹೇಳಕ್ ಮುಂಚೆನೆ ನೀನ್ ನಂಗೆ ಹೊಡೆದ್ಬಿಟ್ಟಲ್ಲ. ಏನ್ ವಿಷಯ ಪೂರ ಹೇಳೋದು? ಅದು ಅಶೋಕ, ಒಂದ್ ವಿಚಾರ ಮಾಡೋಣ ಅಶೋಕ. ನಿನಗೆ ಎದುರು ಮನೆ ಮೀನಮ್ಮ ಬೇಕು. ನೀನು ಬೇಕು ಒಂದೇಟಿಗೆ ಸಿಗ್ತಾಳ ಅವಳು. ಅವಳನ್ನ 7 ಸುತ್ತಿನ ಕೋಟೆ ಒಳಗೆ ರಾಜ್ಕುಮಾರಿನ ಬಚ್ಚಿಕ್ದಂಗೆ ಅವಳ ಅಪ್ಪಾಜಿ ಅವಳು ಬಚ್ಚಿಕ್ಕವ್ರೆ. ನೀನ್ ಹೆಂಗ್ ಬಿಡಿಸ್ಕೊಂಬತ್ತೀಯ? ಅವಳ ಅಪ್ಪಂತ ಹೋಗಿ ನೋಡಿ, ನಂಗೆ ನಿಮ್ ಮಗಳ ಮೇಲೆ ಮನ್ಸಾಗೈತೆ, ಮದುವೆ ಮಾಡ್ಕೊಡಿ ಅಂತ ಕೇಳ್ತೀಯಾ? ಕೇಳಿದ್ರೆ ಕೊಡಕ್ ಅವನೇ ನಿನ್ ಸೋದರ ಮಾ. ಅದೇನ್ ಮಾಡ್ಬೇಕು ಹೇಳು? ಹಂಗ್ ಬಾ ದಾರಿಗೆ. ನಿಂಗ್ ಮೀನಮ್ಮ ಬೇಕಾದ್ರೆ ನಾವೊಂದ್ ನಾಟಕ ಆಡ್ಬೇಕಾಯ್ತದೆ. ಏನ್ ನಾಟಕ? ನೀನು ನಾನಾಗ್ಬೇಕು, ನಾನು ನೀನಾಗ್ಬೇಕು. ಅದೇನ್ ಹೇಳ್ತಿದ್ಯೋ? ಅಂದ್ರೆ ಗುರು, ನೀನ್ ಅನ್ಯಾಸ ಹಾಕೊಂಡು ಆ ಮೀನಮ್ಮನ ಮನೆಗೆ ಕೆಲ್ಸಕ್ಕೆ ಸೇರ್ಕೋಬೇಕು. ಹೋಗಲು ಅವಳಪ್ಪ ಬಿಟ್ಬಿಡ್ತಾನ? ಬಿಡ್ತಾನೆ. ನಿನ್ನೆ ದಿವಸ ರಾತ್ರಿ ನಾನು ಸಿಡಿ ಕೆಲಸ ಮಾಡಿವಿನಿ ಅಶೋಕ. ಆ ಸುಬ್ರಾಮಯ್ಯನ ಅಂಗಡಿಗೆ ಇದ್ದ ಕೆಲಸ ಹುಡುಗ ಕೆಲಸ ಬಿಟ್ಬಿಟ್ಟ. ಅವನಿಗೀಗ ಅರ್ಜೆಂಟ್ ಆಗೋ ಬಾಳ್ಬೇಕು. ನೀನು ಅಂಗಡಿಯಾಗ ಸೇರ್ಕೋಬೇಡ, ಮನೆಯಾಗೆ ಆ ಮೀನಮ್ಮನ್ ಬಾಡಿ ಗಾರ್ಡ್ ಆಗಿ ಇದ್ಬಿಡು. ಸುಬ್ರಾಮಯ್ಯ ನಿಂಗೆ ಜ್ಯೂಸ್ ಮಾಡೋ ಕೆಲಸ ಕೊಡ್ತಾನೆ, ನಂಗೆ ಗೊತ್ತು. ಜ್ಯೂಸ್ ಮಾಡು, ಮೀನಮ್ಮನ್ ಕೂಡ್ಸು, ಹಂಗೇ ಪಿರುತಿ ಮಾಡು. ಅಶೋಕ, ನೀನ್ ನಮ್ಮನೆಗಿರ್ಬೇಕಾಯ್ತು ಕಣ್ಲಾ. ಏಳ್ ಚಂದ ಮನೆ ಕೆಲಸ ಮಾಡ್ತೀಯ. ಈ ಡ್ರಾಯಿಂಗ್ ನಾನೇ ಮಾಡಕ್ಕಿಲ್ಲ. ಹಲ್ಲು ಉದುರಿಸ್ಬಿಡ್ತೀನಿ. ಹೋಗ್ಲಿ, ಈಗ ಒಂದ್ ಕೆಲಸ ಬಾಕಿ ಐತೆ. ಏನ್ ಹೇಳು? ಅದೇ ಉಗ್ಗು. ಕುಂತ್ಕ. ನಾಳೆ ಮುಂಜಾನೆ ಸುಬ್ರಾಮಯ್ಯ ತಗ ಹೋಯ್ತೀಯ. ಅವನ್ ಕಾಲಿಗೆ ಬೀಳ್ತೀಯ. ಏನಾರ ಅವನ್ ಕೆಲ್ಸ ಕೊಡಿ ಅಂತ ಕೇಳ್ಕಂತೀಯ. ಸುಬ್ರಾಮಯ್ಯ ನೀನ್ ಹಿಂದ್ ಮುಂದೆಲ್ಲ ವಿಚಾರಿಸ್ತಾನೆ. ಆವಾಗ ಹೆಂಗ್ ನಿಂತ್ಕೊಂಡ್ ಮಾತಾಡ್ತೀಯ ಹೊಸಿ ತೋರ್ಸು. ಸರಿ ನಿಂತ್ಕ.
ಏನ್ಲ ನಿನ್ನ ಹೆಸರು? ಚಲುವ. ಯಾವ ಊರ್ಲಾ? ಏನ್ ಬಗಳ ತುಂಬನಕೆರೆ. ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯ್ತು? 15 ದಿನ ಆಯ್ತು. ಸುಬ್ಬು ಏನೋ ಅವ್ನು ಹೇಳಿದ್ದು? ಬೆಂಗಳೂರಿಗೆ ಬಂದು 15 ದಿನ ಆಯ್ತಂತೆ. ಇದುವರೆಗೂ ಏನ್ ಮಾಡ್ಕೊಂಡಿದ್ದೆ? ಹಿಂಗೆ ಕೆಲಸ ಹುಡುಕ್ತಾ ಇದ್ದೆ ಬುದ್ಧಿ. ಅಯ್ಯೋ ಪಾಪ, ತುಂಬಾ ಉಗ್ಗು. ಅವನೇನೋ ಅಂದಿದ್ದು. ಅವನಿಗೆ ಉಗ್ಗು, ನಿನಗೆ ಕಿವುಡು. ಅವನು 1 ಗಂಟೆ ಉಗ್ಗಿದ್ದು ನಿನ್ನ ಕಿವಿಗೆ ಜಡಿಯೋದ್ರಲ್ಲಿ ನನ್ನ ಪ್ರಾಣ ಹೋಗತ್ತಷ್ಟೇ. ಮೊನ್ನೆಯಿಂದ ಊಟ ಮಾಡಿಲ್ಲ ಬುದ್ಧಿ. ಅದಕ್ಕೆ ನಾನೇನಯ್ಯ ಮಾಡ್ಲಿ? ಯಾವ ನಿನ್ಗೇನ ಕೆಲಸ ಬರುತ್ತೆ? ಏನ್ ಕೆಲಸ ಹೇಳಿದ್ರು ಮಾಡ್ತೀರಿ ಬುದ್ಧಿ. ಏನಪ್ಪಾ ಚಲವಾ, ನಿನಗ್ ಮದ್ವೆ ಆಗಿದ್ಯಾ? ಎಷ್ಟ್ ಜನ ಮಕ್ಕಳು? 5 ಜನ ಮಕ್ಕಳ? ಸುಬ್ಬು, ಹುಡುಗ ತುಂಬಾ ಒಳ್ಳೆಯವನು ಕಣ. ಓ ಹೌದಯ್ಯ, ನಿನ್ನ ನಂಬೋದು ಹೇಗಯ್ಯ? ಈಗಿನ ಕಾಲದಲ್ಲಿ ಕಳ್ತನ ಮಾಡೋನು ಕೆಲಸ ಕೇಳ್ಕೊಂಡೇ ಬರ್ತಾನೆ. ನೀನು ಯೋಗ್ಯ ಅಂತ ನಾ ಹೇಗೆ ನಂಬೋದು? ಬೇಕಾದ್ರೆ ಎದುರು ಮನೆ ಸಾಹೇಬ್ರಿಗೆ ಕೇಳಿ ಬುದ್ಧಿ. ಎದುರು ಮನೆ ಯಾರಿದಾರಲ್ಲಿ? ಅವರು ಅಶೋಕಣ್ಣ ಅಂತ, ನಮ್ಮೂರವ್ರು. ಬೆಂಗಳೂರಿನಾಗೆ ದೊಡ್ಡ ಫ್ಯಾಕ್ಟ್ರಿ ಮಾಡುತ್ತವ್ರೆ. ಅವ್ರ ಅಪ್ಪ ಸಕಲೇಶ್ಪುರದಾಗೆ ದೊಡ್ಡ ಜಮೀನ್ದಾರು. ಅಣ್ಣ, ಎದುರು ಮನೆಯವರು ಇವನು ಗೊತ್ತಂತೆ. ಸರಿ, ನೀನು ಪರಿಚಯ ಇದ್ದ ಮೇಲೆ ಅವ್ರ ಕೆಲಸ ಕೊಡ್ಬೇಕಾಗಿತ್ತು. ನಿನ್ಗೆ ಯಾಕೆ ಕೊಡ್ಲಿಲ್ಲ? ಫ್ಯಾಕ್ಟ್ರಿ ಶುರು ಮಾಡಕ್ಕೆ 3 ತಿಂಗಳಾಯ್ತೈತೆ. ಆಮೇಲೆ ಬಾ ಅಂದ್ರು ಬುದ್ಧಿ. ಹೌದಾ? ಸರಿ, ಹಾಗಾದ್ರೆ ನೀನು ನಾಳೆ ದಿನ ಬಾ. ಬೆಳಗ್ಗೆ ನಾನು ಯೋಚನೆ ಮಾಡಿರ್ತೀನಿ. ಅಡ್ ಬುದ್ಧಿ ಅಮ್ಮ ಹೇಳಪ್ಪ ಚಲವಾ. ಹೋಗಿ, ನಿನ್ಗೆಲ್ಲ ತಮಾಷೆನೆ. ಕಮಲಿ, ಈಗೇನೆ ಮಾಡೋದು? ನಾವ್ ಏನ್ ಮಾಡೋದು ಬೇಡ, ನಾವ್ ಸುಮ್ಕಿದ್ ಬಿಡಣ. ಎಲ್ಲ ಅವ್ರೇ ಮಾಡ್ಕೊಂತಾರೆ. ಏನಸಕ್ಕ ನೀನು ಓದ್ತಿರೋದು? ಇನ್ಮ್ಯಾಗೆ ನಾನು ನಿನ್ನಂಗೆ ಹೊಸಿ ಬೆಂಗಳೂರು ಬೆರಕೆ ಕನ್ನಡ, ಹೊಸಿ ಟೈಮ್ ಟು ಇಂಗ್ಲಿಷು ಎಲ್ಲ ಮಾತಾಡ್ಬೇಕಾಯ್ತದೆ. ಏನು? ನಾನು ಅಶೋಕ ಆದ್ಮೇಲೆ ಗಮಾರ್ನಂಗೆ ಹಳ್ಳಿ ಕನ್ನಡದಾಗೆ ಡೇಲಾಗ್ ಹೊಡೆದ್ರೆ ಸರಿ ಹೋಯ್ತದ. ಅದಕ್ಕೆ ಗುರು, ಏನೇನು ಹೆಂಗೆ ಹೆಂಗೆ ಅಂತ ನಂಗೆ ಕಲಿಸ್ಬಿಡು. ಹೊಸಿ ಅಡ್ಜಸ್ಟ್ ಮಾಡ್ಕೋ ಗುರು. ನನ್ನ ಕರ್ಮ. ಅಶೋಕ ಅಶೋಕ, ಮತ್ತೆ ಮತ್ತೆ ನಾನು ಹೆಂಗ್ ಕಾಣಿಸ್ತೀನೋ? ಇದು ಗುಂಡೂರಾವ್ ಕಾರ್ನಲ್ಲಿ ಸಿಕ್ತು. ಇದೇನ್ ಪಿಸ್ತೂಲಾ? ಇದು ಪೈಪ್. ನಂಗ್ ಗೊತ್ತಿಲ್ವಾ? ನಿಂಗ್ ಗೊತ್ತಾಯ್ತೋ ಇಲ್ವೋ ಅಂತ ಕೇಳ್ದೆ. ಇದನ್ನ ಏನ್ ಮಾಡೋದು? ಇದನ್ನ ಗೊತ್ತಾಯ್ತು ಬಿಡು. ಹಾಯ್, ಹೂ ಆರ್ ಯು? ಏನ್ಲ ಹಂಗ್ ನೋಡ್ತಿ? ಸುಬ್ರಾಮಯ್ಯ ಅಂತ ಎದುರು ಮನೆಯವರು ಯಾರೋ ನಿಮ್ಮನ್ನ ನೋಡಕ್ ಬಂದವ್ರೆ ಸಾ. ಸಾಹೇಬ್ರು ಬತ್ತವ್ರೆ, ಕುಂತ್ಕಣೆ ಕೇಳೋಗು. ಸರಿ ಸಾ. ಅಚ್ಚು ಅಚ್ಚು ಅಚ್ಚು. ನಿಂಗ್ ಗೊತ್ತಿಲ್ಲ ಅಶೋಕ, ಇದು ವಸ್ತರ ತಂಬಾಕು. ಬೇಗ ಹೋಗೋ. ಅದಿರ್ಲಿ, ಆ ಸುಬ್ರಹ್ಮಣ್ಯನಿಗೆ ಏನ್ ಹೇಳ್ತೀಯಾ? ನಿಂಗ್ಯಾಕದಲ್ಲ. ನಮಸ್ಕಾರ. ಯಾರು ನೀವು? ನಾನು ಸುಬ್ರಾಮಯ್ಯ ಅಂತ, ಎದುರು ಮನೇಲೇ ಇದ್ದೀನಿ. ಅವೆನ್ಯೂ ರೋಡಲ್ಲಿ ನನ್ನದೊಂದು ಹಾಲಂಗಡಿ ಇದೆ. ಯಶವಂತಪುರದಲ್ಲಿ ಒಂದು ಕಾಯಿ ಮಂಡಿ ಇಟ್ಟಿದ್ದೀನಿ. ಐಶಿ
ಈ ಮನೆಗೆ ಹೊಸ ಓನರ್ ಬಂದಿದ್ದಾರೆ ಅಂತ ನಮ್ಮ ಅಮ್ಮ ಹೇಳಿದ್ರು. ಎಷ್ಟೇ ಆಗ್ಲಿ ನೆರೆ ಹೊರೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ತಮ್ಮದು ಯಾವ ಊರು ಸರ್? ನಂದ ಸಕಲೇಶ್ಪುರ. ಮನೆ ಓ ಅದ್ಭುತವಾಗಿದೆ. ಎಷ್ಟು ಕೊಟ್ರಿ ಸರ್? 20 ಲಕ್ಷ. ಓ ತಮ್ದು ಏನು ಸರ್ ಬಿಸಿನೆಸ್? ನಾನು ಬೆಂಗಳೂರಿನ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಹಾಕ್ತಿದ್ದೀನಿ. ಹೌದಾ ಸರ್? ಇನ್ 2 ತಿಂಗಳ ಕೆಲಸ ಶುರು ಆಗ್ತೈತೆ. ಲೇ ನಂಜುಂಡ, ಕರೆದ್ರಾ ಸರ್? ಕಾಪಿ ತಗೊಂಬೋಗ್. ಸರಿ ಸರ್. ದೊಡ್ಡ ಸಾಹೇಬ್ರಿಗೂ ಕೊಡ್ಲಾ ಸರ್? ದೊಡ್ಡ ಸಾಹೇಬ್ರು ಯಾರಿಲ್ಲ, ನೀವೇ ಮನೆಗೆ ಬಂದವರೆಲ್ಲ ದೊಡ್ಡ ಸಾಹೇಬ್ರೆ ಅವನಿಗೆ. ಹೋಗ್ ಕಾಪಿ ತಮ್ಮ ಹೋಗ್. ಸರ್ ನಿಮ್ ಕಾರ್ ನೋಡಿದೆ ಫಸ್ಟ್ ಕ್ಲಾಸ್ ಮೇಂಟೈನ್ ಮಾಡಿ. ಯಾವ ಮಾಡ್ಲು ಸರ್? ನಮ್ಗೇನ್ ಬಿಡ್ರಿ, ತಿಂಗಳಿಗೊಂದು ಹೊಸ ಕಾರ್ ತಗಂತೀವಿ. ಎಲ್ಲ ಲೇಟೆಸ್ಟ್ ಮಾಡ್ಲು. ಸಕಲೇಶ್ಪುರದಲ್ಲಿ ಏನ್ ಬಿಸ್ನೆಸ್ ತಮ್ದು? ಅಯ್ಯೋ ಬಿಡ್ರಿ, ನಮಗೆ ನೋಡಿ 250 ಎಕರೆ ಪ್ಲಾಂಟೇಶನ್ ಐತೆ, 50 ಲಾರಿಗಳವೆ, 5 ರೈಸ್ ಮಿಲ್ ಐತೆ. ಎಷ್ಟೇ ಆಗ್ಲಿ ತಾವು ದೊಡ್ಡ ಮನುಷ್ಯರು ಬಿಡಿ ಸರ್. ಅಂದಾಗೆ ಚೆಲುವ ಅಂತ ಯಾರು ಈಚೆಗೆ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡ್ ಬಂದಿದ್ದ ಸರ್? ಚೆಲುವ? ಓ ನಮ್ಮೂರು ಚೆಲುವ. ಬಂದಿದ್ದ. ಯಾಕೆ ಹೇಳಿ? ಏನಿಲ್ಲ, ಇವತ್ತು ಚೆಲುವ ನಮ್ಮ ಮನೆ ಕೆಲಸ ಕೇಳ್ಕೊಂಡ್ ಬಂದಿದ್ದ. ನಮ್ಮ ಅಂಗಡಿ ಮತ್ತು ಮನೆ ಕೆಲಸಕ್ಕೂ ಬಾಳ್ಬೇಕು ಅಂತ ಅನ್ನೋದನ್ನ ನಿಜ. ಆದರೆ ಈ ಕಾಲದಲ್ಲಿ ಮನುಷ್ಯನ ನಂಬೋದು ಹೇಗೆ ಹೇಳಿ? ಅದಕ್ಕೆ ನಿಮ್ಮನ್ನ ಒಂದು ಮಾತು ಕೇಳೋಣ ಅಂತ ಬಂದೆ. ಚಚೆ ತಗೊಳ್ಳಿ, ಪಾಪ ಒಳ್ಳೆವನು. ಓ ತಾವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಆಯ್ತು ಸರ್. ನಾನ್ ನಿಮ್ಗೊಂದು ವಿಚಾರ ಹೇಳ್ಬೇಕು ಅಂತಿದ್ದೆ. ಹೆಂಗೂ ಚೆಲುವು ನೀವು ಕೆಲ್ಸಕ್ಕೆ ಇಕ್ಕಂತೀರ, ನಮ್ಮ ಮನೆ ಮುಂದೆನೆ ಇದ್ದೀರಾ. ವಾರದಲ್ಲಿ 1 ದಿವಸ ಅವನ್ನ ನಮ್ಮನೆಗೆ ಯಾಕೆ ಕಳಿಸ್ಬಾರ್ದು? ಯಾಕೆ? ಅವನ ಕೈಲಿ ತೇಲ್ ಮಾಲೀಸ್ ಮಾಡಿಸ್ಕೊಳ್ದೆ ವರ್ಷನೇ ಆಗೋಯ್ತು. ನೀವು ಒಪ್ಪಿರೆ ವಾರಕ್ಕೊಂದಪ್ಪ ಕರ್ಸಿ ಮಾಲೀಸ್ ಮಾಡಿಸ್ಕೊಳ್ಳವ ಅಂತ. ನಂದೇನು ಅಭ್ಯಂತರವಿಲ್ಲ. ಆಯ್ತು, ಯಾವುದಕ್ಕೂ ಒಂದು 15 ದಿನ ಕಾಳಿಲಿ. ನಾನು ಅವನಿಗೆ ತಿಂಗಳಿಗೆ 250 ರೂಪಾಯಿ ಕೊಡ್ತೀನಿ. ತಾವು 100 ರೂಪಾಯಿ ಕೊಟ್ರೆ ಆಯ್ತು. ಏನಂತೀರಿ? ಅದಕ್ಕೇನಂತೆ, ಖಂಡಿತವಾಗ್ಲೂ ಕೊಡ್ತೀನಿ. ಸರಿ ಸರ್, ನಮಸ್ಕಾರ. ಆಯ್ತು, ಬರ್ತೀನಿ. ಹೋಗಿ ಬನ್ನಿ. ನಮಸ್ಕಾರ.